ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲು ಉದ್ದೇಶಿಸಿದ್ದಂತ ಏರೋಸ್ಪೇಸ್ ಪಾರ್ಕ್ ಅನ್ನ ಬೆಂಗಳೂರಿನ ಸುತ್ತಮುತ್ತಲಿನ ರೈತರು ವಿರೋಧ ಮಾಡಿದ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಅದನ್ನೇ ಹಿಂತೆಗೆದುಕೊಂಡಿದೆ. ಹೀಗಾಗಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡುವುದೇನಂತಂದ್ರೆ, ಬೆಂಗಳೂರು ಈಗಾಗಲೇ ಸಾಕಷ್ಟು ಜನಸಂದಣಿಯಿಂದ ತುಂಬಿ ಹೋಗಿದೆ. ಅಲ್ಲಿ ವಿಮಾನ ನಿಲ್ದಾಣ ಇರಬಹುದು, ರೈಲ್ವೆ ನಿಲ್ದಾಣ ಇರಬಹುದು, ಮೆಟ್ರೋ ರೈಲ್ ಇರಬಹುದು ಮತ್ತು ನಗರದ ಬೆಳವಣಿಗೆ ದೃಷ್ಟಿಯಿಂದ ಜನಸಾಂದ್ರತೆ ಬಹಳ ದೊಡ್ಡ ಪ್ರಮಾಣದಲ್ಲಿರುವುದರಿಂದ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಏರೋಸ್ಪೇಸ್ ಪಾರ್ಕ್ ಅನ್ನು ಸ್ಥಾಪನೆ ಮಾಡೋದ್ರಿಂದ ಬೆಂಗಳೂರಿನಲ್ಲಿರತಕ್ಕಂಥ ಅನೇಕ ಉತ್ತರ ಕರ್ನಾಟಕದ ಪ್ರತಿಭಾವಂತ ಉದ್ಯೋಗಿಗಳು ವಾಪಸ್ಸು ತಮ್ಮ ಉತ್ತರ ಕರ್ನಾಟಕದ ಭಾಗಗಳಿಗೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಹೀಗಾಗಿ ನಿಂತು ಹೋಗ್ತಕ್ಕಂಥ ಅಥವಾ ರದ್ದಾಗಿ ಹೋಗ್ತಕ್ಕಂಥ ಯೋಜನೆಯನ್ನಾದರೂ ಕೂಡ ಬೆಳಗಾವಿಗೆ ಅಥವಾ ಉತ್ತರ ಕರ್ನಾಟಕದ ಯಾವುದಾದ್ರೂ ಭಾಗಕ್ಕೆ ತಾವು ತಂದು ಕೊಡೋದಾದ್ರೆ ನಿಜವಾಗಿಯೂ ಉತ್ತರ ಕರ್ನಾಟಕದ ಕೂಗೇನಿದೆ ಅಭಿವೃದ್ಧಿ ಪರವಾದಂತಹ ಕೂಗು ನಿಮಗೆ ಕೇಳಿದೆ ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ನನ್ನ ವಿನಂತಿ ಇದೆ, ಬೆಳಗಾವಿ ಇವತ್ತು ಬಹಳ ದೊಡ್ಡ ನಗರವಾಗಿ ಬೆಳೀತಾ ಇದೆ. ಈಗಾಗಲೇ ಏರ್ ವಿಮಾನಯಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಬಿಡಿ ಭಾಗಗಳನ್ನು ತಯಾರು ಮಾಡತಕ್ಕಂಥ ಕಾರ್ಖಾನೆ ಇರಬಹುದು, ಸುವರ್ಣಸೌಧ ಇರಬಹುದು ಮತ್ತು 2-3 ವಿಶ್ವವಿದ್ಯಾಲಯಗಳಿರಬಹುದು, ಭೂಸೇನೆ ವಾಯುಸೇನೆಗೆ ಸಂಬಂಧಪಟ್ಟಂತಹ ಬಟಾಲಿಯನ್ಗಳಿರಬಹುದು ಅಲ್ಲಿ ಇರೋದ್ರಿಂದ ಈ ನಗರ ಬೆಳೆಯುವಂತಹ ದೃಷ್ಟಿಯಿಂದ ಈ ಏರೋಸ್ಪೇಸ್ ಪಾರ್ಕ್ ಅನ್ನ ದಯವಿಟ್ಟು ಬೆಳಗಾವಿಗೆ ಕೊಡುವಂತದ್ದಾಗಬೇಕು. ಅದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ಮತ್ತು ಉತ್ತರ ಕರ್ನಾಟಕದ ಸರ್ಕಾರದಲ್ಲಿರತಕ್ಕಂಥ ಎಲ್ಲಾ ಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ದಯವಿಟ್ಟು ತಾವು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಈ ಭಾಗದ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗುವಂತ ಅವಕಾಶದ ಕಾರಣಕ್ಕಾಗಿ ಮತ್ತು ಈ ಭಾಗದ ಅಭಿವೃದ್ಧಿ ಕಾರಣಕ್ಕಾಗಿ ತಾವು ಏರೋಸ್ಪೇಸ್ ಪಾರ್ಕ್ ಅನ್ನ ಉತ್ತರ ಕರ್ನಾಟಕ ತರಬೇಕು, ಅದರಲ್ಲಿ ಬೆಳಗಾವಿ ತರಬೇಕಂತೇಳಿ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ.